ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಂಜೆ 5 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾರಣ ಏನು ಅಂತಂದರೆ, ಇವತ್ತು ಬೇಗ ಕೆಲಸ ಆಗಿದೆ. ಕೆಲಸ ಏನೂ ಇಲ್ಲ ಅಂತಂದ್ರೂ ನಾಯಿ ಬೊಗಳ್ತಾ ಇದೆ. ಕೆಲಸ ಏನೂ ಇಲ್ಲ ಅಂತಂದ್ರೂ ಫ್ರೆಂಡ್ ಫೋನ್ ಮಾಡಿದ್ಲು ಅಪರೂಪಕ್ಕೆ. ಅವಳ ಹತ್ರ ಮಾತಾಡ್ತಾ ಕೂತ್ಕೊಂಡೆ. ಸೊ ಟೈಮ್ ಆಗೋಯ್ತು. ಮತ್ತು ಮಲ್ಕೊಂಬಿಟ್ಟೆ. ಅವಳ ಹತ್ರ ಫೋನ್ ಇಟ್ಟು ಫೋನ್ ಚಾರ್ಜಿಗೆ ಹಾಕಿ ಮಲ್ಕೊಂಬಿಟ್ಟೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿದ್ದೆ ಹೇಳ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಒಂದು ಡಿಫ್ರೆಂಟ್ ಸಿಪ್ಪೆ ತೋರಿಸೋಣ ಅಂತ. ಡಿಫ್ರೆಂಟ್ ಅಂತ ನನಗನ್ಸುತ್ತೆ, ನಿಮಗೇನೋ ಗೊತ್ತಿಲ್ಲ. ಸೊ ಕಲ್ಲಂಗಡಿ ಸಿಪ್ಪೆಯಿಂದ ಟೂಟಿ ಫ್ರೂಟಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಕಲರ್ಫುಲ್ಲಾಗಿ ಯಾವ ಥರ ಮಾಡೋದು ಅಂತ. ಹಾಗೆ ರುಚಿಯಾಗಿ ಬಿಸಾಕ್ತೀವಿ ಸಿಪ್ಪೆನ, ಬೇಡ ಹಣ್ಣು ತಿಂದ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ತೀವಿ. ಸೊ ಸಿಪ್ಪೆಯಿಂದ ಟೂಟಿ ಫ್ರೂಟಿ ಮಾಡೋಣ ಇವತ್ತು. ಹಾಗೆ ಏನು ಅಂದರೆ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ನೋಡಿ, ಕಲ್ಲಂಗಡಿ ಸಿಪ್ಪೆನೇ ತೊಗೊಂಡಿದ್ದೀನಿ. ಅಂದರೆ ಇದು ಹಣ್ಣು ತಿಂದಾದಮೇಲೆ ಇದು ಮಾಡಿರೋವಂಥದ್ದು. ನೀಟಾಗಿ ಮೇಲ್ಗಡೆದೆಲ್ಲ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಈ ಥರ ಗ್ರೀನ್ ಏನಿದೆ, ಗ್ರೀನ್ ಪಾರ್ಟು ಅದನ್ನೆಲ್ಲ ರಿಮೂವ್ ಮಾಡಬೇಕು. ನೀಟಾಗಿ ಹಣ್ಣು ಕೂಡ ಇರಬಾರ್ದು. ಹಣ್ಣನ್ನು ಕೂಡ ನೀಟಾಗಿ ಚೆನ್ನಾಗಿ ಅದನ್ನು ಮೇಲ್ಗಡೆ ಇದೆಲ್ಲ ತೆಕ್ಕೊಂಡು ಬರೀ ವೈಟ್ ಏನಿದೆ ಅಂದರೆ ಸಿಪ್ಪೆ ಹಿಂಭಾಗದ್ದು, ಸೊ ಅದನ್ನು ತೊಗೋಬೇಕು. ಈ ಥರ ಚೆನ್ನಾಗಿ ಹೆಚ್ಕೋತಿದ್ದೀನಿ ನಾನು. ಇದರಲ್ಲಿ ತುಂಬಾ ಔಷಧಿ ಗುಣಗಳಿದ್ದಾವೆ. ಇದು ಪಿತ್ತನ ಕಂಟ್ರೋಲ್ ಮಾಡುತ್ತೆ. ಮತ್ತು ಸ್ಕಿನ್ ರಫ್ ಆಗಿರುತ್ತಲ್ವ, ಅಂದರೆ ಈಗ ಹೊರಟು ಬರುತ್ತೆ, ಸ್ವಲ್ಪ ಮುಟ್ಟಿದ್ರೆ ಸಾಕು ಹೊರಟಂತ ಅನಿಸುತ್ತೆ, ಅಂಥದಕ್ಕೆಲ್ಲ ಇದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ತೊಳ್ಕೊಳ್ಳೋದ್ರಿಂದ ಮುಖ ಕೂಡ ಸಾಫ್ಟ್ ಅಂತ ಅನಿಸುತ್ತೆ. ಮತ್ತು ಅದು ಪಿಂಪಲ್ಸು ಪಿತ್ತದಿಂದ ಅಥವಾ ಹೀಟಿಂದ ಏನಾದರೂ ಪಿಂಪಲ್ಸ್ ಹಾಕಿದರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕಣ್ಣಿಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ. ಕಣ್ಣು ರೆಡ್ ಆಗೋದು ಅಥವಾ ಕಣ್ಣು ಉರಿ ಬರೋದು ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಸಿಪ್ಪೆನ ಎಸಿಬೇಡಿ ಯಾವತ್ತು. ಇದನ್ನು ಪಲ್ಯ, ಚಟ್ನಿ, ದೋಸೆ ಎಲ್ಲದನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಲ್ವಾನೂ ಕೂಡ ಮಾಡ್ತಾರೆ. ಸೊ ನಾನಿವತ್ತು ಟೂಟಿ ಫ್ರೂಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಎಲ್ಲ ಸಿಪ್ಪೆನ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇನ್ನೂ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಬೋದು. ಒಂದು ಕಡಾಯಿ ಇಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋ ಅಷ್ಟರೊಳಗೆ ತೊಳೆದಿಟ್ಕೊಂಡಿರೋಂಥ ಹೆಚ್ಚಿಟ್ಕೊಂಡಿರೋಂತಹ ಕಲ್ಲಂಗಡಿ ಪೀಸಸನ್ನು ನೀಟಾಗಿ ತೊಳ್ಕೊಂಡು ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಕುದಿ ಬರಬೇಕಷ್ಟೇ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ತುಂಬ ಬೇಯಿಸ್ಕೊಳ್ಳೋದು ಬೇಡ. ತುಂಬ ಬೇಯಿಸ್ಕೊಂಡ್ರೆ ಒಂಥರ ಹಳಸಿದ ಥರ ಆಗ್ಬಿಡುತ್ತೆ. ಸೊ ಜಸ್ಟ್ ಇಷ್ಟು ಕುದ್ರೆ ಸಾಕು. ಆಮೇಲೆ ಎಷ್ಟು ಬೇಕೋ ಅಷ್ಟನ್ನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಕಲ್ಲಂಗಡಿ ಅಂದರೆ 2 kg ಬರುವಂಥ ಕಲ್ಲಂಗಡಿ ಹಣ್ಣನ್ನು ಸಿಪ್ಪೆನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪನೇ ಇತ್ತು. ಹಾಗಾಗಿ ಒಂದು 4ರಿಂದ 5 ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡು ಕರ್ಗೋವಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಕಲ್ಲಂಗಡಿ ಸಿಪ್ಪೆ ಪೀಸ್ ಏನಿದೆ ಅದನ್ನು ನೀಟಾಗಿ ಶೋಧಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಜಸ್ಟ್ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ ಬೇಯಿಸಿದ್ರೆ ಟೂಟಿ ಫ್ರೂಟಿ ರೆಡಿ ಆಗುತ್ತೆ. ಆಮೇಲೆ ಕಲರ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಸಕ್ಕರೆ ಕರಗಿದ ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ತೀರಾ ಮುಟ್ಟಿದ್ರೆ ಸಾಫ್ಟ್ ಆಗೋವಷ್ಟು ಏನು ಬೇಡ. ಜಸ್ಟ್ 5 ಮಿನಿಟ್ಸ್ ಅದು ಸಕ್ಕರೆ ಪಾಕ ಹಣ್ಣಿಗೆ ಹಿಡಿಯೋವಷ್ಟು, ಹಣ್ಣಿನ ಸಿಪ್ಪೆಗೆ ಹಿಡಿಯೋವಷ್ಟು ಅಷ್ಟೇ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟಾದರೆ ಸಾಕು. ಒಂದ್ಸರಿ ಹಿಂಗೆ ಕುದ್ರೆ ಆಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡು ನಮಗೆ ಯಾವ್ಯಾವ ಕಲರ್ಸ್ ಬೇಕು ಆ ಕಲರ್ಸ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಕಲರ್ಸು ನಿಮಗೆ ಬೇಡ, ಇದೇ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತಂದರೆ ಇದನ್ನು ಕೂಡ ಒಣಗಿಸ್ಕೊಂಡು ತಿನ್ಬೋದು. ಬಟ್ ನಾನು ಮಗು ಇರೋದ್ರಿಂದ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ನಾನು ಒಂದೇ ಕಲರ್ನ ಮಿಕ್ಸ್ ಮಾಡ್ಕೊತಿರೋದು. ಮತ್ತು ಇನ್ನು ಅಡುಗೆ ಅರಿಶಿಣದಲ್ಲಿ ಕಲರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಕಲರ್ ಯೂಸ್ ಮಾಡೋದು ಫುಡ್ ಕಲರು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಅರಿಶಿನ ಮಿಕ್ಸ್ ಮಾಡಿಕೊಂಡು ಒಂದಕ್ಕೆ ಕಲರಿಂಗ್ ಮಾಡ್ಕೊತಾ ಇದ್ದೀನಿ, ಇನ್ನೊಂದಕ್ಕೆ ರೆಡ್ ಕಲರನ್ನು ತರಿಸಿದ್ದೆ. ಸೊ ಅದನ್ನು ಮಾಡ್ಕೊತಾ ಇದ್ದೀನಿ. ಒಂದು ಚಿಟಿಕೆವಷ್ಟು ಅಷ್ಟೇ ಹಾಕಿರೋದು ಕಲರಿಂಗು. ನೋಡ್ತಾ ಇದ್ದೀರಲ್ಲ, ಒಂದು ಚಿಟಿಕೆವಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಆ ಬೌಲಿಗೆ, ಕಲರಿಂಗ್ ಬೌಲಿಗೆ ಅಷ್ಟೇ. ನಾನು ಯಾವುದೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋದು ಆ ಥರದ್ದು ಏನಿಲ್ಲ. ಜಸ್ಟ್ ಅದು ಪಾಕ ಎಲ್ಲ ಇರುತ್ತಲ್ಲ ಅದನ್ನೇ ತಗೊಂಡು ಇದಕ್ಕೆ ಹಾಕಿದ್ದೀನಿ.
ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಾನು ಬಿಸಿದೇನೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ, ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಬಿಸಿದೇನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬೌಲಿಗೆ ಅದು ಕಲರಿಂಗ್ ಮಿಕ್ಸ್ ಮಾಡ್ದೇ ಆ ಥರ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟೇ. ಇದನ್ನು ಚೆನ್ನಾಗಿ ಡ್ರೈ ಮಾಡಿದ್ರೆ ಒಂದು ಟಿಶ್ಯೂ ಪೇಪರಿಗೆ ಹಾಕಾದರೂ ಡ್ರೈ ಮಾಡ್ಬೋದು. ಬೇಡ ಒಂದು ಪ್ಲೇಟಿಗೆ ಹಾಕಿ ಬಿಸಿಲಲ್ಲಿ ಒಣಗಕ್ಕೆ ಇಡ್ತೀನಿ ಅಂತಂದ್ರೂ ಬಿಸಿಲಲ್ಲಿ ಒಣಗಕ್ಕೆ ಇಡ್ಬೋದು. ನಾನು ಅದೇ ಥರ ಮಾಡಿರೋದು. ಅಂದರೆ ಮೂರಕ್ಕೂ ಸಪ್ರೇಟ್ ಪ್ಲೇಟನ್ನು ತೊಗೊಂಡು ಒಣಗ್ಸೋಕೆ ಇಟ್ಟಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಟೂಟಿ ಫ್ರೂಟಿ ಹೆಂಗೆ ಮಾಡೋದು ಅಂತೇಳಿ, ತುಂಬಾ ಚೆನ್ನಾಗಿರುತ್ತೆ. ನಾಳಿನ ವ್ಲಾಗಲ್ಲಿ ಹೇಗೆ ಒಣಗಿದೆ, ಯಾವ ಥರ ಕಾಣಿಸ್ತಾ ಇದೆ ಅಂತಲೂ ಕೂಡ ತೋರಿಸ್ತೀನಿ. ಕಲರ್ಫುಲ್ ಟೂಟಿ ಫ್ರೂಟಿ ರೆಡಿ. I love you, Ma. I love you, Kanda. I love you, Kanda. ಕಳ್ಳ ಕಳ್ಳ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು. ಕಳ್ಳ ಹಂಗೆ ಮಲಗಿದ್ದಾನೆ. ಮತ್ತೆ ಸಂಜೆ ಆಯಿತು, ಶೀತ ಆಗುತ್ತೆ ಅಂತ ಸುಮ್ಮನದೆ. ಕಳ್ಳ ಸ್ನಾನ ಮಾಡಿಲ್ಲ, ಕಳ್ಳ ಗೊಬ್ಬ ಗೊಬ್ಬ. ಇವತ್ತು ಸ್ನಾನ ಮಾಡಿಲ್ಲ ಗೊಬ್ಬ. ಯಾಕೆ ಸ್ನಾನ ಮಾಡಿಲ್ಲ ದೇವರು? ಯಾಕೋ ಮಾಡಿಲ್ಲ? ಎದ್ದಿದ್ದು 10:30 ಆಗಿತ್ತು. ಮತ್ತೆ ಇನ್ನೊಂದು 2 ಅವರ್ ಬಿಟ್ಟು ಸ್ನಾನ ಮಾಡಿಸೋಣ ಅಂತ ನೋಡ್ತಾ ಇದ್ದೀನಿ. ಅಣ್ಣ ಬಾಸು 12:30ಗೆ ತೂಗುಡಿಸ್ತಾ ಬಿದ್ದವ್ರೆ. ನಿದ್ದೆ ನಿದ್ದೆ ನಿದ್ದೆ. ಅದಕ್ಕೆ ಮತ್ತೆ ಮಲಗಿಸ್ದೆ ಅದ್ಲಾಗಿ, ಸ್ನಾನ ಮಾಡ್ಸೋಕ್ಕೆ ನೀರು ಕಾಯ್ತಿರಲಿಲ್ಲ ಅಂತ. ಆಮೇಲೆ 5:30ಗೆ ಎದ್ದ. ಹಂಗಾಗಿ ಅದ್ಲಾಗಿ ಇನ್ನೇನು ಸಂಜೆ ಆಗಿದೆಯಲ್ಲ ಅಂತ ಸುಮ್ಮನೆ ಅದೇ ಹಾಗೆ ಬ್ರಷ್ ಮಾಡಿಸಿ ಮಲಗಿಸ್ದೆ. ಖುಷಿ ಖುಷಿ. ಲವ್ ಯು ಕನ್ನಮ್ಮ. ಹೌದಾ? ಸಾಕಪ್ಪ, ನಾ ದೊಡ್ಡನ ಇರೋದು. ಬೇಡಪ್ಪ ಸಾಕು. ನೀನು ಆಮೇಲೆ ನಿನ್ನ ಸಿದ್ದಂಗೆ ದೊಡ್ಡಳಾದ್ರೆ ನಾನು ಏಣಿ ಹಾಕೊಂಡ್ಬಿಡ್ತೀಯ? ಏಣಿ ಹಾಕೊಂಡ್ಬಿಡ್ತೀಯ? ಏಣಿ ಪುಟ್ಟಿ. ಅಮ್ಮ ಪಪ್ಪ ಪಪ್ಪ ದೊಡ್ಡರಾಗಿದ್ರೆ ಹಿಂಗ್ ದೊಡ್ಡರ ಇಲ್ಲ. ಏನ ಬೇಡಪ್ಪ ನಂಗೆ. ಫ್ರೆಂಡ್ಸ್, ದಿನ ಏನಾದ್ರು ಕೊಡು ಅಂತಿರ್ತಾರೆ. ಯಾಕೋ ಏನ್ ಕೊಡೋಣ ಪುನಃ? ಲಾಕ್ಷಿ ದ್ರಾಕ್ಷಿ ಹೇಳು. ಲಾಕ್ಷಿ ಅಲ್ವೋ ದ್ರಾಕ್ಷಿ. ಎಂತ ದ್ರಾಕ್ಷಿ? ಅಲ್ಲ ಕಣ, ಏನಾರು ಕೊಡು ಅಂತಿರ್ತೀಯಲ್ಲ. ಊಟ ಮಾಡು. ಅಲ್ಲ ಊಟ ಮಾಡು. ಯಾಕೆ ಹಿಂಸೆ ಆಗುತ್ತೆ? ದೊಡ್ಡದಾಗದ್ ಬೇಡ್ವಾ ನೀನು? ಮುಗೀತು ಖಾಲಿ. ಪಪ್ಪಗೆ ಹೇಳ್ಬೇಕು ತರೋಕೆ, ಗೊತ್ತಾಯ್ತಾ? ಫೋನ್ ಮಾಡಿ ಹೇಳು ಆಯ್ತಾ? ಕೊಡ್ತೀನಿ, ಪಪ್ಪಗೆ ಹೇಳ್ಬೇಕಾಯ್ತಾ? ಸರಿ ತೊಗೊಂಡ್ಕೊಡ್ತೀನಿ. ಅನ್ನ ತಿನ್ನ. ಯಾಕಮ್ಮ ಅನ್ನ ತಿನ್ನಕ್ಕಾಗಲ್ಲ? ಟೈಮ್ ಇದಕ್ಕೆ ತಿನ್ನಕಾಯ್ತಾ? ಬಂದೇ ಬಿಡ್ತು. ದಿನ ಹಿಂಗೇನೆ ಏನಾದರೂ ಕೊಡು ಅಂತಿರ್ತಾನೆ. ಈಗ ದ್ರಾಕ್ಷಿ ಕೊಟ್ಟೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪಿರಮಿಡ್ ಟೈಪಲ್ಲಿ ಮಾಡಿದ್ದಾನೆ ಅಂತ. ಕಲರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾನೆ ಅವನು. ಇಷ್ಟೊಂದು ಆ್ಯಕ್ಟಿವಿಟೀಸ್ ಕಲ್ತಿದ್ದಾನೆ ಅಂದರೆ ನನಗೆ ಕೆಲವೊಂದು ಬರಲ್ಲ, ಅಷ್ಟು ಮಾಡಿದ್ದಾನೆ. ಸೊ ಇವಾಗ ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆ ಬಂದೆ ನಾನು. ತಲೆ 9:45 ಆಗಿತ್ತು. ನೋಡಿ ಇಲ್ಲಿ ಆಯಿಲ್ ಪೇಂಟ್ ಮಾಡೋಕ್ಕೋಗಿ ಯಾವ ಥರ ಗಬ್ಬೆಬ್ಬಿಸಿದ್ದೀನಿ ಅಂತ ಹೇಳಿ. ನನಗೆ ಅಷ್ಟು ಗೊತ್ತಾಗಲಿಲ್ಲ ಅದು ಆಯಿಲ್ ಪೇಂಟ್ ಅಲ್ಲ ಅಂತ ಅಂದ್ಕೊಂಡು. ಅದು ಫುಲ್ ಆಯಿಲ್ ಪೇಂಟು. ಅದು ನೋಡಿದ್ರೆ ನಾನು ಅದೇ ಥರ ಪೇಂಟ್ ಆಗುತ್ತೆ ಅಂತ ಹೇಳಿ ಮಾಡೋಕ್ಕೋಗಿ ಏನೋ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವಾಗಂತೂ ಎಷ್ಟೊಂದು ಸಫರ್ ಪಡ್ತಾಯಿದ್ದೀನಿ. ಮುದ್ದೆ ಕೂಡ ಬೆಂದಿತ್ತು, ಮುದ್ದೆ ಕೂಡ ತಿರುತ್ತಾ ಇದ್ದೀನಿ. ಅಂದರೆ ಬೆಂದಾದಮೇಲೆ ಈ ಥರ ಕೈ ಆಡಿಸ್ಬೇಕು. ಬೇಯೋಕ್ಕಿಂತ ಮುಂಚೆ ಮಾಡಿದ್ರೆ ಅದು ಗಂಟಾಗುತ್ತೆ.
ಸೊ ಮುದ್ದೆ ಮಾಡಬೇಕಾದ್ರೆ ನಾವು ಒಂದನ್ನ ತಲೆಯಲ್ಲಿ ಇಟ್ಕೋಬೇಕು, ಅದು ಬೇಯೋಕ್ಕಿಂತ ಮುಂಚೆನೇ ಇಳಿಸ್ಬಾರ್ದು. ಇನ್ನೊಂದು ಮತ್ತು ಕುದಿವಾಗಲೇ ಚೆನ್ನಾಗಿ ತಿರುವಾಡಬಾರ್ದು, ಅದು ಗಂಟು ಬೀಳುತ್ತೆ. ಜಸ್ಟ್ ಮುದ್ದೆಗೆ ನೀರಿಟ್ಟಿರ್ತೀವಲ್ಲ ಅದು ಉಕ್ಕಿ ಬಂದಮೇಲೆ ಜಸ್ಟ್ ಹಿಟ್ಟನ್ನು ಹಾಕಿ ಒಂದೇ ಒಂದು ಸತಿ ಹಿಂಗೆ ರೌಂಡಲ್ಲಿ ತಿರ್ಸಿ ಇಡಬೇಕಷ್ಟೇ. ಆ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಆ ಮುದ್ದೆ ಹೆಸರು ಅಂತ ಏನು ಹೇಳ್ತೀವಿ ಅದರಲ್ಲಿ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಬೆಳೆಯುತ್ತೆ ಮುದ್ದೆ. ಬೆಂದ ಮೇಲೆ ಅದನ್ನು ಮುದ್ದೆನ ಕೂಡಿಸ್ಬೇಕು. ಎಷ್ಟು ಚೆನ್ನಾಗಿ ನಾವು ಈ ಥರ ಶೆಣಿತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ, ಅದು ಗಂಟುಗಳಿರೋದಿಲ್ಲ. ಆಮೇಲೆ ಮುದ್ದೆ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ. ನಿಜವಾಗ್ಲೂ ಕೆಲವೊಬ್ಬರು ನಾವು ಸಣ್ಣ ಹುಡುಗರಲ್ಲೆಲ್ಲ ಮುದ್ದೆ ತಿಂದರೆ ಕರ್ಗಾಗ್ತೀವಿ ಅಂತ ಅಂದ್ಕೊಂಡಿದ್ದು, ಆದರೆ ಮುದ್ದೆ ತಿನ್ನಲೇಬೇಕಿತ್ತು, ವಿಧಿ ಇಲ್ಲ. ಆಗಿನ ಕಾಲ ಹಂಗಿತ್ತು, ಮುದ್ದೆ ತಿಂದೆ ಅನ್ನ ತಿನ್ನಬೇಕಿತ್ತು. ಆವಾಗಿಂದ ಅಭ್ಯಾಸ ಆಗಿದೆ, ನಾವು ಊಟ ಮಾಡ್ತೀವಿ. ಪುನರ್ಗೂ ಕೂಡ ತುಂಬಾ ಅಭ್ಯಾಸ ಮಾಡ್ತಿದ್ದೀನಿ ನಾನು. ಮುದ್ದೆ ತುಂಬಾ ಒಳ್ಳೆಯದು. ಹಾರ್ಟ್ ಪ್ರಾಬ್ಲಮಿಗೂ ಅಷ್ಟೇ, ಶುಗರ್ ಪೇಷಂಟಿಗೂ ಅಷ್ಟೇ, ತಂಪು ಮತ್ತು ಮುದ್ದೆ. ಆಮೇಲೆ ಬೇಗ ಹಸಿವು ಆಗೋದಿಲ್ಲ, ತುಂಬಾ ಒಳ್ಳೆಯದು ಮುದ್ದೆ ತಿನ್ನೋದ್ರಿಂದ. ನಾವಂತೂ ದಿನ ರಾತ್ರಿ ಮುದ್ದೆ ಮಾಡೇ ಮಾಡ್ತೀವಿ. ಪುನಿಗೆ ಮತ್ತು ಅಣ್ಣಗೆ ಬೇಕೇ ಬೇಕು. ಅಣ್ಣ ಊಟ ಮಾಡಲ್ಲ ಜಾಸ್ತಿ ಮುದ್ದೆನ, ಆದರೆ ನಮ್ಮ ಮನೆಯವ್ರಿಗಂತೂ ಬೇಕೇ ಬೇಕು ಮುದ್ದೆ. ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ಅವರಿಗೆ. ಊಟ ಊಟ ಮಾಡುವಂತೆ ಊಟ ಮಾಡ್ಬೇಕು ತಿನ್ನುವಂತ. ಈಗಿನ ದಾಕ್ಷಿ ತಿಂದಿಯಾ? ಇಟ್ಕ ಹಂಗೆ ಹಂಗೆ ಇಟ್ಕೊಂಡಿರ್ಬೇಕು ಆತಾ. ಬೇಗ ಊಟ ಮಾಡಿ ಊಟ ಇದ್ಮಾಡಿ ತಿನ್ನುವಂತೆ. ಬೇಡ ಅಂದೆ, ಓ ಬೇಡ ಅಂತ ಹೇಳಿದ್ದು. ಚಿನ್ನು ಬಂಗಾರಿ ಹೆಸ್ರು ಇದಾಗುತ್ತೆ, ನುಚ್ಚಾಗ್ತವೆ ಬಿಸ್ಕೆಟ್ ಅಲ್ಲವ, ಈಗ ತಿನ್ಬೇಡ ಗೊತ್ತಾಯ್ತಾ? ಊಟ ಮಾಡಿ. ಮಾಮ ನನಗೊಂಚೂರು ಮರ್ಯಾದೆ ಕೊಡೋ. ಯಾಕೆ ಕೊಡಲ್ಲ ಮರ್ಯಾದೆಯ? ಯಾಕೋ ಕೊಡಲ್ಲ ಮರ್ಯಾದೆ ಕೊಡೋ ಒಂಚೂರು. ಪಾಪ ಮದುವೆ ವಯಸ್ಸು. ನಿಮ್ಮ ಮನೆ ಬಂದಾಗ ಹಂಗಂದು ಹೊಡಿತಾಳೆ. ಬಂದಾಗ ಚಿಕ್ಕ ಮಗು ಇದ್ದಾಗ ಬೈದಿದ್ನಾ? ಯಾಕೋ ಚಿಕ್ಕ ಮಗು ಇದ್ದಾಗ ಬೈದಿದ್ದೆ? ನಾವು ನಾವೇ ಆಗಿ ಹತ್ರ ಗಂಟ್ಲಲ್ಲಿ ಇಳಿಯಲ್ವಲ್ಲ ಅನ್ನ ಅವತ್ತು ನೋಡು ಹಂಗೆ. ಏನ್ ಗೊತ್ತಾ, ಚಾಕ್ಲೇಟ್ ಆಗ್ಲೇ ಚಾಕ್ಲೇಟ್ 5 ರೂಪಾಯಿ ಚಾಕ್ಲೇಟ್ ತಿಂದ, ಮಾವಿನ ತಿಂದ, ಜ್ಯೂಸ್ ಕುಡ್ದ ಅಷ್ಟು. ಆಮೇಲೆ ಇನ್ನೇನ್ ತಿಂದೆ? ದ್ರಾಕ್ಷಿ ತಿಂದ. ಅವನ್ನೆಲ್ಲ ತಿಂದಿದ್ಯಾ ತಾನೆ? ಮುದ್ದೆ ತಿಂದೆ ನೀನು ದಪ್ಪನಾಗಿ ಏನವ, ದಪ್ಪನಾಗಿ ದೊಡ್ಡನಾಗಿ ಒಂದು ನಿಮಿಷ ಕೇಳಿದೆ, ದೊಡ್ಡನಾಗಿ. ಆಮೇಲೆ ನೀನ್ ದುಡ್ಡು ಆಮೇಲೆ ದುಡ್ಡು ಕೊಡಮ್ಮ ಅಂತ ದುಡ್ಡು ಇಟ್ಕೊಂತೀನಿ ಅಂತೀಯಲ್ಲ, ನೀನ್ ದುಡ್ಡು ದುಡಿಯೋಕೆ ದೊಡ್ಡ ಡಾಕ್ಟರ್ ಆಗೋದು ಬೇಡವಾ? ತಿಂದು ಎಲ್ಲ ಅಣ್ಣರೆಲ್ಲ ಹೆಂಗೆ ದೊಡ್ಡರ ಇರೋದು ಅನ್ಕೊಂಡಿದ್ಯಾ? ನನಗೆ ಚುಚ್ಚಿ ಮಾಡಿರಲ್ಲ ಡಾಕ್ಟ್ರು ಅಲ್ಲಿ ಮತ್ತೆ ಮನೆ ಹತ್ರ, ಅವರೆಲ್ಲ ಡಾಕ್ಟರ್ ಆಗಿರೋದು ಹೆಂಗ್ ಗೊತ್ತಾ? ಅಪ್ಪ ಊಟ ಮಾಡಿ ಚೆನ್ನಾಗಿ ಓದಿ ಡಾಕ್ಟರ್ ಆಗಿರೋದು ಗೊತ್ತಾ? ಚೆನ್ನಾಗಿ ಎಲ್ಲ ಬಾದಾಮಿ ನೋಡಿ, ಬಾದಾಮಿ ತಿಂದೆ ನಾವ ಇವತ್ತು? ಬಾದಾಮಿ ತಿಂದೆ ನಾನು ಇವತ್ತು. ನೆನಾಕ್ತೀನಿ ಮತ್ತೆ ಮಾವ ತಿನ್ಬೇಕು ನಾಳೆ, ಆಯ್ತಾ? ಬಾದಾಮಿ ತಿನ್ಬೇಕು ಇಲ್ಲವಾ? ಹಂಗೆ ಹೆಂಗೆ? ಇನ್ನೊಂದ್ಸಲಿ ಬಾ, ಇನ್ನೊಂದ್ಸಲಿ ಬಾ, ಇನ್ನೊಂದ್ಸಲಿ ಬಾ. ಹೆಂಗ್ ಬಂದು ಇನ್ನೊಂದ್ಸಲಿ ಬಾ. ಸಾಕು ಮಗನ, ಎಷ್ಟು ತಿಂತೀಯ? ಪೂರ್ತಿ ತಿಂತೀಯಾ? ತಿನ್ನಪ್ಪ. ಯಾರು ತಂದ್ಕೊಟ್ಟಿದ್ದು? ಅವು ಯಾಕವ ವಿನಿಕ್ ಮಾಮ ಇದು ಇದಂಥದ್ದು ತಲ್ದಿ ಬಾಕ ಮಂಕೊಂಡ್ರೆ ಕಿತ್ಕೊಂಬಂದಂತೆ. ನಿಂದು ಅಂತ ಪಾಪ ಮಲ್ಕೊಂಡ್ರೆ ಮಂಕಣನು ಯಾಕೆ ಕಿತ್ಕೊಂಬಂದೆ? ಬಿಸ್ಕೆಟ್ ಬಿದ್ದು ಹೋಗ್ತಾವ ಹಂಗೆ ಇಟ್ಕೊಂಡ್ರೆ. ಹೀರೋ ಯಾಕೋ ಕಿತ್ಕೊಂಬಂದೆ? ಆ ಥರ ಹೊಟ್ಟೆ ಕಿಚ್ಚು ಮಾಡ್ತಾರೇನೋ? ಇಲ್ಲ ಮಾಡಬಾರ್ದು ಮಗನೇ, ಪಾಪ ಮಾಮ ಕೊಡ್ತಿದ್ದ ಆಮೇಲೆ. ಹಾಂ ಆಮೇಲೆ ಕೊಡ್ತೀರ, ಗಿಮೇಲೆ ಕೊಡ್ತಿರ್ಲಿಲ್ವಾ? ನಿನ್ಗೆ ಯಾರು ಮಾತು ಕಲ್ಸಿದ್ದು? ಇಷ್ಟೊಂದು ಮಾತಾಡ್ಬೇಡ, ಒಳ್ಳೇದಲ್ಲ ಆರೋಗ್ಯಕ್ಕೆ. ಬಾಯಿಲೆ ಚಿನ್ನಮ್ಮ, ಕಮ್ಯಾರ್ ಬಾಂದೆ
ಸಾಕಾತ ನಿಂಗೆ? ಅದಕ್ಕೆ ತಿನ್ನಿಸ್ತಾ ಇದೆಯಾ? ಅಮ್ಮನ ಮೇಲೆ ಲವ್ವಾ? ನಿಜ ಹೇಳು, ನನ್ನ ಕಂಡ್ರೆ ಇಷ್ಟನಾ ಇಷ್ಟ ಇಲ್ವಾ ಬಂಗಾರಿ? ಬೈಲಿ, ಎಷ್ಟು ಇಷ್ಟ ಮಗನೆ? ಅಪ್ಪಲ್ಲ ಅಂದರೆ ತೋರಿಸು, ಎಷ್ಟು? ಎದ್ದಾಳು ಬೀಳ್ಗೆ. ಎಷ್ಟು ಮಗನೆ? ಅಷ್ಟೇಯಾ? ಅಪ್ಪರ ಅಂದ್ರೆ ಎಷ್ಟು? ಅಷ್ಟೇಯಾ? ತೋರಿಸು ಎಷ್ಟು ನೀವು ಸಲ? ಅಷ್ಟಾ? ಎಷ್ಟು ಕೆ ಜಿ ಇದೆ ನಿಂದು ಲವ್ವು? 3 kg ಅಷ್ಟೇ ನನ್ನ ಮೇಲೆ ಪ್ರೀತಿ? ಓ, ನನಗೆ ಎಷ್ಟು ಕೆ ಜಿ ಇತ್ತು ಗೊತ್ತಾ? ತೂಕನೇ ಮಾಡೋಕ್ಕಲ್ಲ, ಅಷ್ಟೊಂದು ಇಷ್ಟ ನೀನು ಅಂದರೆ, ಗೊತ್ತಾ? ಏನೇನೋ ಪಾತ್ರೆ ತೊಳೆಯೋಣಂತ ಕೂತ್ಕೊಂಡು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೀನಿ. ಕ್ರೀಮ್ ಎಲ್ಲ ನೆಕ್ಬಿಡ್ತಿರಿಸ್ತಿದ್ಯಾ ನನಗೆ? ಅವ ಕ್ರೀಮ್ ಎಲ್ಲ ನೆಕ್ಬಿಟ್ಟು ನಂಗೆ ತಿನ್ನಿಸ್ತಾ ಇದೆಯಾ? ಯಾಕೋ ಬೆಡ್ರೂಮಲ್ಲಿ ಮತ್ತೆ ಹಾಲಲ್ಲಿ ಮಾತ್ರ ಕುತ್ಕೋಬೇಕಾ? ಇಲ್ಲಿ ಕುತ್ಕೋಬಾರ್ದಾ? ಯಾಕಮ್ಮ? ಎಂತಗಲ್ಲ ಅಲ್ಲ, ಎಂತಗಲ್ಲ? ಐ ಕರೆಕ್ಟಾಗಿ ಎಂತಗಲ್ಲ? ಏನು ಹೇಳ್ದಲ್ಲ? ಮಳೆ ಬರುತ್ತೆ. ಮಳೆಗಾಲ? ಮಳೆ ಅದೇ ಮತ್ತೆ ಮಳೆಗಾಲ ಅಂತ ಆಗಲಿ ಬಾರ ಇಲ್ಲಿ. ಮಳೆಗಾಲ ಅಂತ ಅದಕ್ಕೆ ಕುತ್ಕೊಬಾರ್ದಂತೆ ಫ್ರೆಂಡ್ಸ್. ನೋಡಿ, ಪಾತ್ರೆ ಇಟ್ಕೊಂಡು ಪಾತ್ರೆ ಬೆಳಗೋಣ ಅಂತ ಕೂತಿದ್ದೀನಿ. ಆದರೆ ಪಾತ್ರೆ ಬೆಳಗೋಕೆ ಮನಸ್ಸೇ ಇಲ್ಲ, ಆದರೆ ಬೆಳಗಲೇಬೇಕು. 10:30 ಅಲ್ಲ, ಟೈಮ್ ಎಷ್ಟು ಅಂದರೆ 10:36 ಐತೆ. ಈಗ ಒಳ್ಳೆ ದೆವ್ವ ಕೂತ್ಕೊಂಡಿದ್ದೀವಿ ಪಾತ್ರೆ ತೊಳೆಯೋದು ಬಿಟ್ಟು. ಪಾತ್ರೆ ಬೆಳಗಬೇಕು ಫ್ರೆಂಡ್ಸ್. ಬೆಳಗ್ಗೆ ಮಲ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಬೆಳಗ್ತೀನಿ. ಸೊ ಪಾತ್ರೆ ಬೆಳಗ್ತಾ ಇದ್ದೀನಿ. ಈಗಲೇ ಸಾಹೇಬರು ಮತ್ತೆ ಬಂದು, ಅಮ್ಮ ಇವತ್ತು ಮಾವಿನ ಹಣ್ಣು ತಿನ್ನಿಸಿಲ್ಲ ಅಂತ ಹೇಳಿದ್ರು. ಅಂದರೆ ಪ್ರತಿದಿನ ಊಟಕ್ಕೆ ಮಾವಿನ ಹಣ್ಣು ಕೊಡ್ತೀನಿ, ಮತ್ತು ಮಧ್ಯ ಯಾವಾಗಾದರೂ ಮಾವಿನ ಹಣ್ಣು ತಿನ್ನಿಸ್ತೀನಿ. ಇವತ್ತು ತಿನ್ನಿಸಿಲ್ಲ, ಅದಕ್ಕೆ ಅಮ್ಮ ಇವತ್ತು ಮಾವಿನ ಹಣ್ಣು ತಿನ್ನಿಸಿಲ್ಲ ಅಂತ ಹೇಳಿ ಬಂದು ಆರ್ಡ್ರ್ ಮಾಡಿ ಹೋಗಿದ್ರು ಗೌಡ್ರು. ಈಗ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ನಾಳೆ ಏನು ತಿಂಡಿ ಮಾಡೋದು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಮಾಡಿ ಅವನಿಗೆ ಮಾವಿನ ಹಣ್ಣು ತಿನ್ನಿಸಿ ಆಮೇಲೆ ಮಲ್ಕೋಬೇಕು. ಹಣ್ಣಂದರೆ ತುಂಬಾ ಇಷ್ಟಪಡ್ತಾನೆ ಪುನರ್ವು. ಸೊ ಹಾಗಾಗಿ ಮೊಬೈಲ್ ಡಮ್ ಅಂತ ಬಿದ್ದೋಯ್ತು. ಸೊ ಪಾತ್ರೆ ಎಲ್ಲ ತೊಳೆದಾಯಿತು, ಅಲ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟು ಈಗ ಒಳಗಡೆ ಹೋಗಬೇಕು. 10:45 ಆಯಿತು ಆಲ್ರೆಡಿ. ಇವಾಗ ಪುನರ್ವಿಗೆ ಮಾವಿನ ಹಣ್ಣು ತಿನ್ನಿಸ್ತಾ ಇದ್ದೆ. ಅಂದರೆ ಯಾವಾಗಲೂ ತರ್ತಾನೆ ಇರ್ತಾರೆ ಪುನಿ, ಖಾಲಿಯಾಗಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಅವನು ಸಖತ್ ಇಷ್ಟಪಟ್ಟು ತಿಂತಾನೆ ಮಾವಿನ ಹಣ್ಣು. ಸೊ ಅವನಿಗೆ ತಿನ್ನಿಸಿ ಹಣ್ಣುಗೊಂದು ಕೊಟ್ಟು ಈಗ ಮಲಗಬೇಕು. ನೋಡಿರಿ ಎಷ್ಟು ಹರಡಿದ್ದಾನೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಆರಿಸ್ಕೊಟ್ಟು ಮಲಗೋಷ್ಟ್ರೊಳಗೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.